ಅನುದಾನ ರಹಿತ ಅಂಬೇಡ್ಕರ್ ಸರ್ಕಲ್, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ದಲಿತ ಸಂಘಟನೆಗಳ ಆಕ್ರೋಶ. ಹಗರಿಬೊಮ್ಮನಹಳ್ಳಿ, ಮೇ 18. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ ನಿರ್ಮಾಣ ವಿಚಾರ ಇದೀಗ ದಲಿತ ಸಮುದಾಯದ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲವು ದಶಕಗಳಿಂದ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣಕ್ಕೆ ಆಗ್ರಹಿಸುತ್ತಿದ್ದ ದಲಿತ ಸಂಘಟನೆಗಳು ಈ ವರ್ಷ ಅಂಬೇಡ್ಕರ್ ಜಯಂತಿಯ 2 ವಾರಗಳ ಮುಂಚಿತವಾಗಿ ನಡೆದ ಭೂಮಿ ಪೂಜೆಯನ್ನು ರಾಜಕೀಯ ಗಿಮಿಕ್ ಎಂದು ಆರೋಪಿಸಿವೆ. ರಾಮನಗರ ಪೊಲೀಸ್ ಠಾಣೆ ಸಮೀಪದಲ್ಲಿ ನಿರ್ಮಾಣವಾಗಬೇಕಿರುವ ಅಂಬೇಡ್ಕರ್ ಸರ್ಕಲ್ಗೆ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಹೇಳಿ ಭೂಮಿ ಪೂಜೆ ನೆರವೇರಿಸಿದ ಹಾಲಿ ಶಾಸಕರಾದ ಕೆ. ನೇಮಿರಾಜ್ ನಾಯ್ಕ ವಿರುದ್ಧ ದಲಿತ ಸಂಘಟನೆಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿವೆ. ಅನುದಾನ ಯಾವ ಇಲಾಖೆಯಿಂದ ಬಂದಿದೆ, ಯಾವ ಯೋಜನೆಯಡಿ ಕಾಮಗಾರಿ ನಡೆಯುತ್ತಿದೆ ಹಾಗೂ ಗುತ್ತಿಗೆದಾರರು ಯಾರು ಎಂಬ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. 20 ವರ್ಷಗಳ ಕಾಲ ಎಸ್ಸಿ ಮೀಸಲು ಕ್ಷೇತ್ರದಿಂದ ರಾಜಕೀಯ ಸೌಲಭ್ಯಗಳನ್ನು ಪಡೆದು ಅಧಿಕಾರ ಅನುಭವಿಸಿದವರು ಅಂಬೇಡ್ಕರ್ ಅವರ ಹೆಸರಿನ ಸರ್ಕಲ್ ನಿರ್ಮಾಣಕ್ಕೆ ಇಷ್ಟು ವರ್ಷ ಯಾಕೆ ಕಾಯಬೇಕಾಯಿತು ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ದಲಿತ ಸಂಘಟನೆಗಳು ಕೇಳುತ್ತಿರುವ ಪ್ರಮುಖ ಪ್ರಶ್ನೆಗಳು ಹೀಗಿವೆ. 50 ಲಕ್ಷ ರೂಪಾಯಿ ಅನುದಾನ ನಿಜವಾಗಿಯೂ ಮಂಜೂರಾಗಿದೆಯೇ? ಯಾವ ಇಲಾಖೆಯಡಿ ಕಾಮಗಾರಿ ನಡೆಯುತ್ತಿದೆ? ಟೆಂಡರ್ ಪ್ರಕ್ರಿಯೆ ನಡೆದಿದೆಯೇ? ಟೆಂಡರ್ ಪ್ರತಿಯನ್ನು ಕೇಳಿದಾಗ ಯಾಕೆ ನೀಡಲಾಗುತ್ತಿಲ್ಲ? ಕಾಮಗಾರಿ ಸ್ಥಳದಲ್ಲಿ ಇಲಾಖೆಯ ನಾಮಫಲಕ ಯಾಕಿಲ್ಲ? ಅಂಬೇಡ್ಕರ್ ಸಂವಿಧಾನದ ಆಶಯಗಳನ್ನು ಮಾತಿನಲ್ಲಿ ಮಾತ್ರ ಹೊಗಳಿ ಕಾರ್ಯರೂಪಕ್ಕೆ ತರದಿರುವುದು ಯಾಕೆ? ಪ್ರತಿಭಟನಾಕಾರರು ಮಾತನಾಡಿ, ಅಂಬೇಡ್ಕರ್ ಅವರ ಹೆಸರನ್ನು ರಾಜಕೀಯ ಲಾಭಕ್ಕಾಗಿ ಬಳಸಬಾರದು. ಅದು ದಲಿತ ಸಮುದಾಯದ ಆತ್ಮಗೌರವದ ಸಂಕೇತ. ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಗೌರವವನ್ನು ಜಾರಿಗೆ ತರುವುದೇ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ನಡೆದ ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ಪದಾಧಿಕಾರಿಗಳು ಹಾಗೂ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಪರಶುರಾಮ್ ಹೆಗ್ಡಳ್ ಸೇರಿದಂತೆ ಮರಿಯಪ್ಪ ದಸಮಾಪುರ, ರಾಮೇಶ್ ಚಿಂತ್ರಪಳ್ಳಿ, ಬಾಸವರಾಜ್ ಕಾಳಿ, ಪಕ್ಕೀರಪ್ಪ ಕಡ್ಲಬಾಳು, ಕೊಟೆಪ್ಪ ದೂಪದಹಳ್ಳಿ, ನಾಗರಾಜ್ ಕಲ್ಲಹಳ್ಳಿ, ಮೈಲಪ್ಪ ಕೋಗಳಿ, ರಾಮೇಶ್ ಪೂಜಾರ್, ಬಸವರಾಜ್ ಕೆಚ್ಚಿನಬಂಡಿ, ಗೋಣೆಪ್ಪ ಕೆಚ್ಚಿನಬಂಡಿ ಮತ್ತಿತರರು ಭಾಗವಹಿಸಿದ್ದರು. ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ದಲಿತ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ವರದಿ ರಮೇಶ್, ಸಂಪಾದಕರು, ಹಂಪಿ ಧ್ವನಿ, ಕನ್ನಡ ನ್ಯೂಸ್. ರಾಮನಗರದ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗಳ ಒಂದು ಸರ್ಕಲ್ ನಿರ್ಮಾಣ ಮಾಡ್ತೀನಿ ಅಂತ ಏನು ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ಮಾತು ಕೊಟ್ಟಿದ್ರು. ಅವರು ಕಳೆದ 2025ನೇ ಸಾಲಿನ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ನಾನು 26ರ ಜಯಂತಿ ಒಳಗಡೆ ಅಂಬೇಡ್ಕರ್ ಸರ್ಕಲ್ ಮಾಡಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಲೋಕಾರ್ಪಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಆದರೆ 1 ವರ್ಷ ಕಳೆದರೂ ಕೂಡ ಅಂಬೇಡ್ಕರ್ ಸರ್ಕಲನ್ನು ನೆನೆಗುದಿಗೆ ಹಾಕಿದ್ರು. ಈ ವರ್ಷ 2026ರ ಅಂಬೇಡ್ಕರ್ ಜಯಂತಿಯಲ್ಲಿ ಕೂಡ ಅವರು ಮತ್ತೆ ಈ ಸಮಾಜದವರು ಅಂಬೇಡ್ಕರ್ ಅಭಿಮಾನಿಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅಂಬೇಡ್ಕರ್ ಜಯಂತಿ ಕೇವಲ 3-4 ದಿನಗಳ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಲನ್ನು ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ರೀತಿ ಬುನಾದಿ ತೆಗೆದು ಇಲ್ಲಿಗೆ ಕೆಲವು ಕಲ್ಲು, ಮರಳು, ಮೆಟೀರಿಯಲ್ ಹಾಕಿ ನಮ್ಮನ್ನು ಸಮಾಜವನ್ನು ಸಮಾಧಾನ ಮಾಡೋ ರೀತಿ ಮಾಡಿದರು. ಆದರೆ ಯಾವಾಗ ಜಯಂತಿ ಅಂಬೇಡ್ಕರ್ ಜಯಂತಿ 2026ರ ಅಂಬೇಡ್ಕರ್ ಜಯಂತಿ ಮುಗಿತು, ಮತ್ತೆ ಈ ಕೆಲಸ ನೆನೆಗುದಿಗೆ ಬಿದ್ದಿದೆ. ಹಾಗಾಗಿ ಏನು ಈ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿಯಲ್ಲಿ ಗೆದ್ದು ಶಾಸಕರಾಗಿದ್ದಾರೆ, ಅವರಿಗೆ ಅಂಬೇಡ್ಕರ್ ಅವರಿಗೆ ಏನು ಸ್ಥಾನಮಾನ ಗೌರವಾದಗಳನ್ನು ಸಲ್ಲಿಸಬೇಕೋ ಅದು ಶಾಸಕರಿಗೆ ಕಡ್ಡಾಯವಾಗಿ ಇರಲೇಬೇಕು. ಯಾಕಂದರೆ ಮೀಸಲಾತಿ ಅಡಿಯಲ್ಲಿ ಗೆದ್ದು ಬಂದಿರತಕ್ಕಂಥ ಶಾಸಕರು ಈ ದೇಶದ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ಒಂದು ಸರ್ಕಲನ್ನು ಕಟ್ತಕ್ಕಂಥ ವಿಚಾರದಲ್ಲಿ ಯಾಕೆ ವಿಳಂಬ ಧೋರಣೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಒಂದು ಯಕ್ಷ ಪ್ರಶ್ನೆಯಾಗಿದೆ. ನಾವು ಹಲವಾರು ಇಲಾಖೆಗಳಲ್ಲೂ ವಿಚಾರ ಮಾಡಿದರೂ ಕೂಡ ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿಲ್ಲ, ಇದು ನಮ್ಮ ಇಲಾಖೆಯ ವ್ಯಾಪ್ತಿಗೆ ಬಂದಿಲ್ಲ, ಇದು ನಮ್ಮ ಇಲಾಖೆಯ ಗಮನಕ್ಕೆ ಬಂದಿಲ್ಲ, ಈ ಕೆಲಸದ ಜವಾಬ್ದಾರಿ ನಮಗೆ ವಹಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರೆಸೆಂಟಾಗಿ ಈ ಸರ್ಕಲ್ನ ನಿರ್ಮಾಣದ ವಸ್ತುಸ್ಥಿತಿ ಏನಿದೆ ಅದನ್ನು ಬಹಿರಂಗಪಡಿಸಬೇಕು.
ಈ ಒಂದು ಸರ್ಕಲ್ ವಿಚಾರವಾಗಿ ಅವರು ಏನು ಒಂದು ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ಮಾಹಿತಿ ಕೊಡಬೇಕಂತ ಈ ಮೂಲಕ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಅಂಬೇಡ್ಕರ್ ಸರ್ಕಲ್ ಮತ್ತು ಮೂರ್ತಿ ಪ್ರತಿಷ್ಠಾಪನೆಯ ಕೆಲಸ ನಿಲ್ಲಿಸಿದ್ದೇ ಆದರೆ, ಮೊಟಕುಗೊಳಿಸಿದ್ದೇ ಆದರೆ ಉಗ್ರ ಹೋರಾಟ ಈ ಸಮಾಜದಿಂದ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಉಗ್ರ ಹೋರಾಟದ ಜೊತೆಗೆ ಶಾಸಕರು ಎಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೇರವ್ ಹಾಕುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಅವ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಮುದಾಯ ಮುಖಂಡರಾದ ಮರೇಪಣ್ಣ ಅವರು ಕೂಡ ಒಂದು ಮಾತಾಡಬೇಕಾಗಿ ತಮ್ಮನ್ನು ಮನವಿ ಮಾಡ್ಕೊಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಮತ್ತು ಪುಸ್ತಕವನ್ನು ಕಾರ್ಯಕ್ರಮದಲ್ಲಿ ಮಾಡಬೇಕಂತಂದೇಳಿ ಸುಮಾರು ಒಂದು 35 ವರ್ಷಗಳ ಹೋರಾಟದ ಹಾದಿಯಿಂದ ಹಿಡಿದು ಇಲ್ಲಿಯವರೆಗೆ ಬರೀ ಹೋರಾಟಗಳು ಮಾಡುವುದೇ ನಮ್ಮ ಸಂಘಟನೆಯ ಮತ್ತು ಮುಖಂಡರ ಕೆಲಸ ಆಗಿದೆ. ಆದರೆ ಅದು ಕಾರ್ಯಗತ ಇನ್ನೂ ವಿಳಂಬವಾಗ್ತಾ ಇದೆ. ಈ ಸರ್ಕಲ್ ವಿಚಾರವಾಗಿ ಅನೇಕ ಹೋರಾಟಗಳು, ಪ್ರತಿಭಟನೆಗಳು, ಪುರಸಭೆಯಲ್ಲಿ ಅನಿರ್ದಿಷ್ಟಾವಧಿ ಧರಣಿಗಳು ಮಾಡಿದ ನಂತರ ಈ ಜಾಗವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಅಂತಂದೇಳಿ ಪುರಸಭೆಯಲ್ಲಿ ಗುರ್ತು ಮಾಡಿ ತೆರವು ಮಾಡಿ ಇದನ್ನು ಅನುಮೋದನೆ ಮಾಡಿದ್ದಾರೆ. ಅನುಮೋದನೆ ಮಾಡಿ ಸುಮಾರು ಈಗ 15 ವರ್ಷಗಳ ಕಳೀತಾ ಬಂದಿದೆ. ಆದರೆ ಒಂದು ಸರ್ಕಲ್ ಮತ್ತು ಪುತ್ಥಳಿಯನ್ನು ಮಾಡೋದಕ್ಕೆ ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರುಗಳಿಗೆ ಮನಸ್ಸಿದೆ. 20 ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಆಳಿದರು. ಅವ್ರು ಕೊಟ್ಟಂಥ ಮೀಸಲಾತಿಯಲ್ಲಿ ಅಧಿಕಾರವನ್ನು ತಗೊಂಡ್ರು. ಆದರೆ ಅವರ ಕೊಟ್ಟ ಮೀಸಲಾತಿಯಲ್ಲಿ ಅಧಿಕಾರ ಬೇಕು, ಅವರಿಗೆ ಗೌರವ ಕೊಡುವಂಥ ಕೆಲಸ ಇವತ್ತು ಯಾವ ಶಾಸಕರು ಕೂಡ ಮಾಡ್ತಾ ಇಲ್ಲ. ಇದು ಭಾಳ ಒಂದು ನೋವಿನ ಸಂಗತಿ. ಈ 2025ರ ಪೂರ್ವಭಾವಿ ಸಭೆಯಲ್ಲಿ ಜಯಂತಿ ಕೇಳಿದ್ವಿ. ಈ ಸರ್ಕಲ್ ನಿರ್ಮಾಣದ ಭೂಮಿ ಪೂಜೆ ಮಾಡ್ತೀವಿ, ಮುಂದಿನ ಜಯಂತಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದರು ಶಾಸಕರು. ಈ ಜಯಂತಿ ಅದು ಪೂರ್ವಭಾವಿ ಸಭೆ ಮುಗಿದು 1 ವರ್ಷ ಕಳೀತು. ಆ ಜಯಂತಿಯಲ್ಲಿ ಭೂಮಿ ಪೂಜೆ ಮಾಡಿದ್ರು, ಮತ್ತೆ ಇದೇ ಜಯಂತಿಯಲ್ಲಿ ಮತ್ತೆ ಭೂಮಿ ಪೂಜೆ ಆಯಿತು. ಅಂದರೆ 1 ವರ್ಷಗಳ ಕಾಲ ಹೇಳಿದ್ದೇ ಹೇಳೋದು, ಬರೀ ಸುಳ್ಳುಗಳಿಂದ ಹೇಳ್ಕೊಂತ ಹೋಗ್ಬಿಡೋದು. ಹಂಗಾಗಿ ಈಗ ಜಯಂತಿ ಮುಂದೆ ಪೂರ್ವಭಾವಿ ಸಭೆಗೆ ಕ್ವಶನ್ ಮಾಡ್ತಾರೆ, ಸಮಾಜ ಎತ್ಕೊಡ್ತದೆ ಅಂತಂದೇಳಿ ಕೆಳಗಡೆ ಬುನಾದಿ ತೆಗೆದ್ರು. ಆ ಬುನಾದಿ ತೆಗೆದು ಒಂದು ಸ್ವಲ್ಪ ಬೆಟ್ಟ ಹಾಕಿದ್ರು. ಬೆಟ್ಟ ಹಾಕಿ ಕೆಮ್ಮನ ನಿಲ್ಲಿಸಿ ಕೈಬಿಟ್ರು. ಜಯಂತಿ ಮುಗಿತು, ಅಲ್ಲಿಗೆ ನಮ್ಗೆ ನಿಲ್ಲಿತ್ತು. ಇದು ಹೆಂಗಾಗೈತೆ ಅಂದ್ರೆ ಒಂದು ಕಣ್ಣರಿಸುವ ತಂತ್ರ. ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಸಮಾಜಕ್ಕೆ ಬಂತು. ಆ ಜಯಂತಿ ಮುಗಿದು ಇದ್ರ ಕಡೆ ತಿರುಗಿ ನೋಡೋಂಗಿಲ್ಲ. ಈ ಸರ್ಕಲ್ ವಿಚಾರವಾಗಿ ನಾನು ಲ್ಯಾಂಡರ್ ಮಲ್ಲಿಕಾರ್ಜುನ ಸರ್ ಅವ್ರಿಗೆ ಫೋನ್ ಮಾಡಿದೆ. ನಮಗಾಗಿಲ್ಲ ರೀ, ಅದು ನಮ್ಗೆ ಯಾವುದೇ ಅನುದಾನ ಇಲ್ಲ ಅಂತೇಳಿ. PRD ಬಸವರೆಡ್ಡಿ ಮಾಡಿದೆ, ಅವರು ಕೂಡ ನಮಗಿಲ್ಲ, ನಮಗಿರೋದು 15 ಲಕ್ಷ, ಯಾವುದೇ ಅನುದಾನ ಇಲ್ಲ ಅಂತ. ಎಲ್ಲ ಇಲಾಖೆ ಕೇಳ್ಕೊಂತ ಹೋದ್ರು ಯಾವುದೇ ಅಧಿಕಾರಿಗಳು ಕೂಡ ಸ್ಪಷ್ಟವಾದ ಉತ್ತರ ಇವತ್ತಿಗೆಲ್ಲ, ಇದ್ರ ವರ್ಕ್ ಆರ್ಡ್ರು ಇಲ್ಲ, ಎಸ್ಟಿಮೇಟು ಇಲ್ಲ. ಅಂದರೆ ನಮಗೆ ಗೊತ್ತಾಗುತ್ತೆ ಸಮಾಜಕ್ಕೆ ಒಂದು ಮೂಕುಬೂದಿ ಹಚ್ಚುವಂಥ ಕೆಲಸ. ಸಮಾಜ ಜಯಂತಿ ಮುಂದೆ ಗಲಾಟೆ ಮಾಡ್ದಂಥ ಒಂದು ಉದ್ದೇಶ ಇಟ್ಕೊಂಡು ಬುನಾದಿ ತೆಗೆದು ಒಂದು ಸ್ವಲ್ಪ ಗಮನ ಹಾಕಿ ಬೆಟ್ಟ ಹಾಕಿಬಿಟ್ರು. ಆ ಬೆಟ್ಟ ಹಾಕಿದ್ದಕ್ಕೆ ಇವತ್ತಿಗೆ ಒಂದು ನನಗೆ ನೀರು ಹಾಕಿಲ್ಲ. ಆ ಗುತ್ತಿಗೆದಾರನಿಗೆ ಹೇಳ್ತಾರೆ, ಯಾರೋ ವಿಜಯಕುಮಾರ್ ಅಂತ ಹೇಳಿ ಅವನಿಗೆ ಒಂದು 100 ಸಲ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಈಗ ಈ ಪರಿಸ್ಥಿತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ಲೇ ಮತ್ತು ಪುತ್ಥಳಿಗೆ ಬಂದಿದೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವರ್ಗಕ್ಕೆ, ಒಂದು ಜಾತಿಗೆ ಯಾವುದಕ್ಕೂ ಸೀಮಿತ ಆಗಿಲ್ಲ. ಇಡೀ ನಮ್ಮ ದೇಶದಲ್ಲಿ ಎಷ್ಟು ಸಮಾಜಗಳಿದಾವೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿ ಮೀಸಲಾತಿ ತಗೊಂಡಿದ್ದಾರೆ. ಎಲ್ಲರೂ ಮೀಸಲಾತಿ ಕೊಟ್ಟಿದ್ದಾರೆ, ಆ ಮೀಸಲಾತಿಯಲ್ಲಿ ತಗೊಂಡಿದ್ದಾರೆ. ಬಟ್ ಆದರೆ ಆ ಸರ್ಕಲ್ ವಿಚಾರವಾಗಿ ಯಾರೂ ಕೂಡ ಧ್ವನಿ ಎತ್ತಲ್ಲ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ಬಿಟ್ರೆ ಒಂದು ಸಮಾಜಕ್ಕೆ ಸೀಮಿತ ಮಾಡೋದು, ಇಲ್ಲ ಒಂದು ವರ್ಗಕ್ಕೆ ಸೀಮಿತ ಮಾಡೋದು ಮಾಡ್ತಾರೆ. ಅದು ಆಗಬಾರ್ದು. ದಯಮಾಡಿ ನಾವು ನಿಜವಾಗ್ಲೂ ಕಳಕಳಿ ಇದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ದರೆ ತಕ್ಷಣ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿ 3 ತಿಂಗಳೊಳಗೆ ಈ ಸರ್ಕಲ್ ಮುಗಿಸಿ ಪುತ್ಥಳಿ ಉದ್ಘಾಟನೆ ಮಾಡಿ ಅವ್ರಿಗೊಂದು ಗೌರವ ಕೊಟ್ಟರೆ ಅವಾಗ ನೀವು ಮೀಸಲಾತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ಸಾರ್ಥಾಗುತ್ತೆ. ದಯಮಾಡಿ ನೀವು ಅದು ಕೊಟ್ಟಂಥ ಮೀಸಲಾತಿ ಭಿಕ್ಷೆಯಲ್ಲಿ ಗೆದ್ದಂಥ MLAಗಳು ತಾವು ಅರ್ಥ ಮಾಡ್ಕೊಂಡು ಈ ಸರ್ಕಲನ್ನು ಮುಗಿಸ್ಬೇಕಂತ ನಾನು ನಮ್ಮಲ್ಲಿ ಕೇಳ್ಕೊಳ್ತೀವಿ. ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ ಮರೇಪ್ಪನವರಿಗೆ ಧನ್ಯವಾದ ಹೇಳ್ತಾ, ಈ ಭಾಗದ SSLನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಮಾತಾಡ್ತಾರೆ. ದಯಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿಲ್ಲಿ ಕಲ್ತಿರೋ ಉದ್ದೇಶ ಇಷ್ಟೇ,
ಸುಮಾರು 15-20 ದಿವಸಗಳಿಂದ ಅಂಬೇಡ್ಕರ್ ವೃತ್ತ ಏನು ಸ್ಥಗಿತಗೊಂಡಿದೆ, ಆ ಉದ್ದೇಶಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈ ಭಾಗದ ಶಾಸಕರಿಗೆ ನಾವು ಇಷ್ಟೇ ಹೇಳೋದು, ಆದಷ್ಟು ಬೇಗ ಈ ಅಂಬೇಡ್ಕರ್ ವೃತ್ತ ಮತ್ತು ಕಂಚಿನ ಪುಸ್ತಳೆಯನ್ನು ಮಾಡಿ ತಾವು ಕೊಟ್ಟಂಥ ಮಾತನ್ನು ಉಳಿಸ್ಕೋಬೇಕು. ತಾವು ಕೊಟ್ಟಂಥ ಒಂದು ಭರವಸೆಯನ್ನು ನಮ್ಮ ಸಮುದಾಯಕ್ಕೆ ಈಡೇರಿಸಿಕೊಡ್ಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ದಲಿತ ಪರ ಸಂಘಟನೆಗಳಿಂದ ಉಗ್ರವಾದ ಒಂದು ರೂಪರೇಷೆಗಳನ್ನು ರೂಪಿಸಿ ಅನೇಕ ಒಂದು ಚಳವಳಿ ಅವರು ಮಾಡೋದ್ರ ಮೂಲಕ ನಮಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ.